ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ ಬಂದು 27ನೇ ತಾರೀಕು, ಸೊ ಜೂನ್ 27, ಶನಿವಾರ ಬೆಳಗ್ಗೆ 7:00ವರೆಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಆಲ್ರೆಡಿ ತಮ್ನೇಲಲ್ಲಿ ನೋಡಿ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ. ಎಸ್, ಏನಪ್ಪ ಅಂದರೆ ವರ್ಷದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ತುಂಬ ಸ್ಪೆಷಲ್ ಆಗಿರೋವಂಥ ಹಬ್ಬ ಒಂದು ವರಮಹಾಲಕ್ಷ್ಮಿ ಹಬ್ಬ. ಸೊ ಹಾಗಾಗಿ ಇನ್ನೂ 2 ಮಂತ್ಸ್ ಇದೆ, ಬಟ್ ಆದ್ರೂ ಇವಾಗಲಿಂದನೇ ಪ್ರಿಪ್ರೇಷನ್ಸ್ ಎಲ್ಲ ಶುರು ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಧರ್ಮಾವರಂಗೆ ಹೋಗ್ತಾ ಇದ್ದೀವಿ ನಾವು ಸ್ಯಾರಿ ಶಾಪಿಂಗಿಗೆ. ಹಾಗೆಯೇ ಇನ್ನೂ ಒಂದು ಕಾರಣ ಕೂಡ ಇದೆ, ಅದನ್ನು ಕೂಡ ನಾನು ಏನು ಅಂತ ಶೇರ್ ಮಾಡ್ತೀನಿ. ಸೊ ಲಾಸ್ಟ್ ಇಯರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಎಲ್ಲ ಕಂಚಿಯಲ್ಲಿ ಮಾಡಿದ್ವಿ ನಾವು, ಕಾಂಚೀಪುರಮಲ್ಲಿ. ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನಾನು ತಂದಿದ್ದೆ, ಟ್ರೆಂಡಿ ಕಲೆಕ್ಷನ್ಸು. ಸೊ ಆ ವ್ಲಾಗ್ ಯಾರಾದರೂ ಇನ್ನೂ ನೋಡಿಲ್ಲ ಲಾಸ್ಟ್ ಇಯರ್ದು ಅಂತ ಅಂದ್ಕೊಂಡ್ರೆ ಖಂಡಿತ ಹೋಗಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಗೆ ಗೊತ್ತಾ ರಸ್ಟ್ ಆರೆಂಜು ಮತ್ತು ನಿಮಗೆ ಗೊತ್ತಾ ರಸ್ಟ್ ಆರೆಂಜ್ದೆಲ್ಲ ಎಷ್ಟು ಟ್ರೆಂಡಿ ಆಗೋಯ್ತು ಅಂತ. ಸೊ ಆಗ ನಾನು ಕಾಂಚೀಪುರಮಿಂದ ತಂದಾಗ ಅಷ್ಟು ಟ್ರೆಂಡ್ ಆಗಿರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಹಾಕ್ಕೊಂಡು ಆದಮೇಲೆ ಫುಲ್ಲು ಎಲ್ಲಿ ನೋಡಿದ್ರು ರಸ್ಟ್ ಆರೆಂಜ್ ಆಗೋಯ್ತು. ಸೊ ಯದುವೀರ್ ಕೂಡ ಇವಾಗ ಮಾತಾಡ್ತಾರಂತೆ, ಬನ್ನಿ ಅವನ್ನ ಮಾತಾಡ್ಸೋಣ. ಸೊ ಈ ವರ್ಷ ಯಾವ ಥರ ತೊಗೊಳ್ಳೋದು ಏನು ಅಂತ ಏನು ನಾನು ಪ್ಲ್ಯಾನ್ ಮಾಡಿಲ್ಲ, ಬಟ್ ನೋಡೋಣ, ಅಲ್ಲೋಗಿ ರ್ಯಾಂಡಮ್ಮಾಗಿ ಯಾವುದಾದ್ರೂ ನನಗೆ ಇಷ್ಟ ಆಗೋ ಅಂಥದ್ದು ಸಿಕ್ಕಿದ್ರೆ ಪಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಇರೀಸ್ ಗೈಸ್ ಒಂದು ನಿಮಿಷ, ನಮ್ಮ ಮಗು ಮಾತಾಡ್ತಾನಂತೆ, ಬನ್ನಿ ಗೈಸ್ ಮಾತಾಡಿ ಗೈಸ್. ನ್ಯೂ ವ್ಲಾಗ್. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ, ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಏನು ಶಾಪಿಂಗು? ಸೀರೆ ಕೊಟ್ಟಿ ಆಮೇಲೆ ಹಂಗೆ ಎಲ್ಲ ಹೋಗ್ಬಿಟ್ಟು. ಎಷ್ಟು ಕೊಡಿಸ್ತೀಯ ಸೀರೆ ಮಮ್ಮಿಗೆ? ಅಷ್ಟು ಕೊಡಿಸ್ತೀಯಾ? ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ನಾವು ಎಲ್ಲ ಹೋಗ್ತಾ ಇದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ನಿಮಗೂ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಒಂದು ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಯಾಕೆ ಅಂತಂದರೆ ನೆನೆ ಅವನೆಲ್ಲೋಗಿದ್ದ ಸ್ವಿಮ್ಮಿಂಗ್ ಹೋಗಿದ್ನ ಕ್ಲಾಸ್ಗೆ. ಸೊ ಅಲ್ಲಿ ಕ್ಲೋರೈಡ್ ವಾಟರ್ ಎಲ್ಲ ಕುಡಿದ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಹಂಗೆ ಅವನು ಕಾಣಿಸ್ತಾ ಇದೆಯಾ? ನಿಂತ್ಕೊ. ಸೊ ಕ್ಲೋರೈಡ್ ವಾಟರ್ ಎಲ್ಲ ಕುಡಿದ್ಬಿಟ್ಟಿದ್ದಾನೆ, ಹಾಗಾಗಿ ಅವನಿಗೆ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ಅಲ್ವಾ? ಹೆಂಗಿದೆ ಸ್ಕೂಲು? ಚೆನ್ನಾಗಿದೆಯಾ? ಫ್ರೆಂಡ್ಸ್ ಎಲ್ಲ ಆದ್ರು ನಿನಗೆ? ಅಲ್ಲಿ ಬಿಚ್ಚಿ ಹಂಗೆ ನೀರು. ಹೌದಾ? ಇದು ಏನಾಗಿದೆ ಅಂದರೆ ಫ್ರೆಂಡ್ಸ್, ಮೊನ್ನೆ ಪೂರಿ ಹಾಕೋಣ ಅಂದ್ಬಿಟ್ಟು ಎಣ್ಣೆ ಬಿಸಿ ಮಾಡಿದೆ, ಆಲೂಗಡ್ಡೆ ಹಿಂಗೆ ಸಿಕ್ಬಿಟ್ಟು. ಸೊ ಕೈ ವಾಶ್ ಮಾಡೋಣ, ಈ ಕೈಲಿ ಈ ಸಿಕ್ಬಿಟ್ಟು ಕೈ ವಾಶ್ ಮಾಡಿದೆ. ಈ ಬ್ರೇಸ್ಲೆಟ್ ಒಳಗಡೆ ನೀರು ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ನಾನು ಕೈ ಹಿಂಗೇನು ಒದರಿಲ್ಲ, ಹಂಗೆ ಎತ್ಕೊಂಬಂದ್ಬಿಟ್ಟು ಪೂರಿನ ಎತ್ಕೊಂಡು ಹಿಂಗೆ ಬಿಸಿ ಎಣ್ಣೆಲಿ ಬಿಟ್ಟನ. ಇದರಲ್ಲಿ ಇದ್ದಿದ್ದು ನೀರೆಲ್ಲ ಅದ್ರಲ್ಲಿ ಬಿತ್ತಾ, ಅದು ಫಟ್ ಅಂತ ಈಗ ಗುರ್ತು ನೋಡಿ, ಇಲ್ಲಿ ಜಸ್ಟ್ ಮಿಸ್ ಫ್ರೆಂಡ್ಸ್. ಹೆಂಗಾಗಿದೆ ನೋಡಿ, ಇಲ್ಲೊಂದು ಆಮೇಲೆ ಇಲ್ಲೂ ಕೂಡ ಆಗಿದೆ ನೋಡಿ, ಇಲ್ಲಿ ರೆಡ್. ಸೊ ಈ ಥರ ಅನಾಹುತ, ಜಸ್ಟ್ ಮಿಸ್ಸು. ಇಲ್ಲಿ ಬಿದ್ದಿದ್ದರೆ ಅಷ್ಟೇ ಕತೆ. ಗೋವಿಂದ ಆಯಿಂಟ್ಮೆಂಟ್ ಇಕ್ಕಿದ್ದೀನಿ ಫ್ರೆಂಡ್ಸ್. ಮಮ್ಮಿ ಕೂಡಿ ಕಟ್ ಮಾಡಿರೋವಾಗ ಡಬ್ ಬಂದ್ಬಿಟ್ಟಲ್ಲ, ಅವಾಗ ಹೋಗ್ಬಿಟ್ಟಲ್ಲ ಕೆಳಗಡೆ. ಅದು ಏನಂದರೆ ಫ್ರೆಂಡ್ಸ್, ಇದು ನಾವು ಮೊನ್ನೆ ಮರಿ ಕಟ್ ಮಾಡಿದ್ವಲ್ಲ, ಅವತ್ತು ಬೋಟಿನ ಕುಕ್ಕರ್ಗೆ ಹಾಕಿಟ್ಟಿದ್ರು. ಕುಕ್ಕರ್ದು ವಿಷಲ್ ಏನೋ ಬಂದಿಲ್ಲ, ಫುಲ್ಲು ಪ್ರೆಷರ್ ಆಗಿಬಿಟ್ಟು ಕುಕ್ಕರ್ದು ಮೇಲೆಗಡೆ ಕ್ಯಾಪು ಡಬ್ ಅಂತ ಎಗ್ರಿಬಿಡ್ತು. ಸೊ ಅದನ್ನೇ ಹೇಳ್ತಾ ಇದ್ದಾನೆ, ಹಂಗೆ ಎಗ್ರಿದೆ ಅಂತ. ಸಾರಿ, ಇವ್ನು ಕಾಣಿಸ್ತಾನೆ ಇಲ್ಲ, ಆ ಥರ ಹೇಳ್ತಾನೆ. ಇಷ್ಟು ನೆನ್ಪಿಟ್ಕೊಂಡಿದ್ಯಾಕಂದ ನೀನು. ಮತ್ತು ಫ್ರೆಂಡ್ಸ್, ಇನ್ನೂ ಒಂದು ಕಾರಣ ಏನಪ್ಪ, ನಾವು ಇವತ್ತು ಧರ್ಮವರಂಗೆ ಹೋಗ್ತಾ ಇರೋದು ಅಂದರೆ, ಕರೆಕ್ಟಾಗಿ ಇನ್ನೊಂದು 3 ಮಂತ್ಸ್ ಇದೆ ನನ್ನ ತಂಗಿ ಮದುವೆಗೆ. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಅಲ್ಲಿನ ಎಲ್ಲೆಲ್ಲಿ ಚೆನ್ನಾಗಿ ಸಿಗುತ್ತೆ, ಒಳ್ಳೆ ಕಲೆಕ್ಷನ್ಸ್ ಇದೆ, ಎಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ, ಅದನ್ನೆಲ್ಲ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಬಂದರೆ ನೆಕ್ಸ್ಟು ಮದುವೆ ಶಾಪಿಂಗ್ ಹೋದಾಗ ನಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಸೊ ನಾನು, ರೂಪೇಶ್, ಯದುವೀರ್ ಇಲ್ಲಿಂದ ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿಯವರು ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ಹತ್ರಕ್ಕೆ ಬರ್ತಾರೆ, ಸೊ ಅಲ್ಲಿ ಜಾಯ್ನ್ ಆಗ್ತಾರೆ. ಅಲ್ಲಿಂದ ನಾವು ಧರ್ಮವರಂ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬೇಗ ಶಾಪಿಂಗ್ ಮಾಡ್ತಾ ಇದ್ದೀನಿ, ಸೊ ದಟ್ ನೀವು ಏನಾದರೂ ಮದುವೆ ಶುಭ ಕಾರ್ಯಗಳಿಗಾಗಲಿ ಅಥವಾ
ಥರ ಸ್ಯಾರಿ ತೊಗೊಳ್ಬೇಕು ಅಂದರೆ ಈ ವಿಡಿಯೋ ನೋಡಿದ್ರೆ ನಿಮಗೂ ಒಂದು ಚಿಕ್ಕ ಗೈಡೆನ್ಸ್ ಸಿಗುತ್ತೆ ಅಂದ್ಬಿಟ್ಟು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಎಲ್ಲಿ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ, ಎಷ್ಟು ಶಾಪ್ಸ್ ನೋಡಿದ್ವಿ, ಹೇಗಿತ್ತು ನಮ್ಮ ಧರ್ಮಾವರಂ ಎಕ್ಸ್ಪೀರಿಯನ್ಸ್ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಹಲೋ ಹಲೋ ಹಾಯ್ ರೂಪೇಶ್, ಹಲೋ. ರೆಡಿ ಆಗಿದ್ದೀರಾ ಖರ್ಚು ಮಾಡೋಕ್ಕೆ? ರೂಪೇಶ್ ಕೊಡಿಸ್ತಾರೆ ಫ್ರೆಂಡ್ಸ್. ಇವತ್ತು ನಾನೇನು ₹1 ಖರ್ಚು ಮಾಡಲ್ಲ. ನಾನು ಕೊಡ್ಸ್ತಾ ನಮ್ಮ ಮಮ್ಮಿಗೆ. ನಿನ್ನ ಹತ್ರ ದುಡ್ಡೆಲ್ಲಿದೆ? ಹಾಂ, ಫ್ರೀಯಾಗಿ ಕೊಡ್ತಾರೆ. ಫ್ರೀಯಾಗಿ ಯಾರು ಕೊಡ್ತಾರೆ? ಹಾಂ, ಅವ್ನು ಹೇಳ್ತಾನಲ್ಲ ಅಟ್ಲೀಸ್ಟ್ ನಾನು ಕೊಡಿಸ್ತೀನಿ ಅಂತ, ಅದಕ್ಕೆ ಖುಷಿ ಪಡಬೇಕು. ಏನಂತೀಯಪ್ಪ? ನಮ್ಮ ಡ್ಯಾಡಿ ಜಾಯ್ನ್ ಆದರು. ನಮ್ಮ ಮಮ್ಮಿ ಸಿಂಧು ತಿನ್ನಿಸ್ತಾ ಇದ್ದಾಳೆ. ನಂದಿ ಬೆಟ್ಟ ನೋಡೋದು ತೋರಿಸು. ಈ ಸತಿ ಬೆಟ್ಲಂತಾನೆ ಸುಮ್ಮನೆ ಆ ಕಡೆ ಇದ್ದ ಅಜ್ಜಿ ಮನೆ ಕಡೆ ಇದ್ದ. ಫ್ರೆಂಡ್ಸ್, ಈ ವ್ಲಾಗ್ನ ಲಾಸ್ಟ್ವರೆಗೂ ನೋಡಿ. ನೀವು ಹೋಲ್ಸೇಲ್ ಸ್ಯಾರಿ ಅಥವಾ ರೀಟೇಲ್ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ರೆ ನಿಮಗೂ ಹೆಲ್ಪ್ ಆಗ್ಬೋದು. ಸೊ ಬ್ಯಾಂಗ್ಳೂರಿಂದ 4 ಅವರ್ಸ್ ಆಗುತ್ತೆ ಧರ್ಮಾವರಂ ಪಕ್ಕದಲ್ಲಿ ಹಳ್ಳಿಗಳಲ್ಲೂ ಕೂಡ ಹ್ಯಾಂಡ್ಲೂಮ್ಸ್ ಮನೆಯಿಂದನೇ ಮಾಡ್ತಾರೆ. ಪ್ರತಿಯೊಂದು ಡೀಟೇಲ್ಸ್ ನಾನು ತಿಳ್ಕೊಂಡಿರೋದನ್ನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಪ್ರೀ ಪ್ಲ್ಯಾನ್ ಎಲ್ಲ ಏನೂ ಮಾಡಿಲ್ಲ. ಫ್ರೈಡೇ ಈವ್ನಿಂಗ್ ರ್ಯಾಂಡಮ್ಮಾಗಿ ಅಂದ್ಕೊಂಡ್ವಿ ನಾಳೆ ಹೋಗೋಣ ಅಂತ. ಬಿಕಾಸ್ ನಮಗೆ ಸಿಗೋದು ಹಾಲಿಡೇಸ್ ಎಲ್ಲ ವೀಕೆಂಡ್ಸಲ್ಲಿ ಮಾತ್ರ. ನನ್ನ ತಂಗಿಗೂ ಅಷ್ಟೇ. ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮ ಅವರೆಲ್ಲ ಜಾಯ್ನ್ ಆಗಬೇಕಿತ್ತು. ನಮ್ಮ ಚಿಕ್ಕಮ್ಮ ಬೇರೆ ಪ್ಲ್ಯಾನ್ ಇಟ್ಕೊಂಡ್ಬಿಟ್ಟಿದ್ರು, ಹಾಗಾಗಿ ಅವ್ರು ಬರೋಕ್ಕಾಗಿಲ್ಲ. ಆ್ಯಂಡ್ ನಾನು ಹೋಗೋ ದಾರಿಯಲ್ಲಿ ಎಲ್ಲ ಅಬ್ಸರ್ವ್ ಮಾಡಿದ್ದು ಅಂದರೆ ಈ ಕಡೆ ಎಲ್ಲ ಜಾಸ್ತಿ ಅಗ್ರಿಕಲ್ಚರ್ ಎಲ್ಲ ಇಲ್ಲ, ಜಾಸ್ತಿ ಏನಂತಾರೆ ಬರಡು ಭೂಮಿ ಥರ ಇತ್ತು. ಜಸ್ಟ್ ಜಾಲಿ ಮರಗಳೇ ಇದ್ವು, ಏನು ಅಗ್ರಿಕಲ್ಚರ್ ಗ್ರೀನ್ ಆ ಥರದ್ದೆಲ್ಲ ಎನ್ವಿರಾನ್ಮೆಂಟ್ ಇರಲಿಲ್ಲ. ಸೊ ಧರ್ಮಾವರಂ ದೊಡ್ಡ ಸಿಟಿನೇ. ಸೊ ಸಿಲ್ಕ್ ಸಿಟಿ ನಮಗೆ ಹೆಂಗೆ ಕರ್ನಾಟಕಲ್ಲಿ ಸಿಲ್ಕ್ ಸಿಟಿ ಎಲ್ಲ ಇದೆ, ಅದೇ ರೀತಿ ಆಂಧ್ರಲ್ಲೂ ಕೂಡ ಸಿಲ್ಕ್ ಸಿಟಿ ಅಂದರೆ ಧರ್ಮಾವರಂ ಅಂತ ಹೇಳ್ತಾರೆ. ಅಷ್ಟು ಡೆವಲಪ್ಡ್ ಆಗಿಲ್ಲ, ಬಟ್ ಒಳಗಡೆ ಹೋಗ್ತಾ ತುಂಬಾ ತಿಳ್ಕೊಳ್ಳೋಂಥದ್ದಿತ್ತು. ಆ್ಯಂಡ್ ಬ್ಯಾಂಗ್ಳೂರು ಟು ಧರ್ಮಾವರಂ ಹೋಗೋ ದಾರಿಯಲ್ಲಿ ತುಂಬಾ ಇಂಡಸ್ಟ್ರಿಯಲ್ ಏರಿಯಾಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿಬಿಟ್ಟಿದೆ. ಕಿಯಾ ಇದೆ, ಇವಾಗ BL ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾವು ಹೋಗಿದ್ದು ಆಲ್ಮೋಸ್ಟ್ 3.5 hour ಆಯಿತು. 4 hours. ರೂಪೇಶ್ ಸ್ವಲ್ಪ ಫಾಸ್ಟಾಗಿ ಹೋಗಿರೋದ್ರಿಂದ ಬೇಗನೆ ನಾವು ರೀಚ್ ಆಗಿಬಿಟ್ಟಿವಿ. ಅರೌಂಡ್ 12 o'clock ಎಲ್ಲ ನಾವು ರೀಚ್ ಆದ್ವಿ. ಬಂದ್ವಿ. ಚಿಕ್ಕಪುಟ್ಟ ರೋಡುಗಳು, ಜಾಸ್ತಿ ಚಿಕ್ಕಪುಟ್ಟ ರೋಡುಗಳು, ಗೊತ್ತೇ ಆಗಲ್ಲ. ಅದಕ್ಕೆ ರೂಪೇಶ್ ಕಾರ್ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ನಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿಂದ 300 meters. ಹಿಂಗೆ ನೋಡಿ, ಫುಲ್ಲು ಚಿಕ್ಕ ಸೊಂದಿಗಳು ಫ್ರೆಂಡ್ಸ್. ನೋಡಿ ಇಲ್ಲಿ ಯದುವೀರ್ ನಿದ್ದೆ ಬಂದ್ಬಿಟ್ಟಿದೆ ಅವನಿಗೆ. ಎಲ್ಲ ಮನೆಗಳೆಲ್ಲ ಇಟ್ಕೊಂಡಿದ್ದಾರೆ, ನೋಡ್ಕೊಂಡು ತೊಗೊಳ್ಬೇಕು. ಯಾಕೆ ಇವಾಗ ಬಂದ್ವಿ ನಾವು ಅಂದರೆ ಇದು ಆಫ್ ಸೀಸನ್ಸು. ಸೊ ನೀವು ಪೀಕ್ ಸೀಸನ್ಸಲ್ಲಿ ನಮ್ಮ ಕಲೆಕ್ಷನ್ಸ್ ಅಷ್ಟು ಸಿಗೋದಿಲ್ಲ. ನೋಡಿ ಇದು ಎಲ್ಲ ಸ್ಯಾರೀಸೆ, ಇಲ್ಲೂ ಮನೇಲಿ ಎಲ್ಲೆಲ್ಲ ಮಾಡಿ ಇಡ್ತಾವ್ರು ನೋಡಿ. ನಾವು ಇವಾಗ ಇಲ್ಲಿಗೆ ಹೋಗ್ತಿರೋದು, ಮೇಲೆ ಹೋಗ್ಬೇಕು. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕೋರು ನಮ್ಮಮ್ಮ, ಅದು ಹೇಳ್ತವ್ರೆ. ನೈಸ್ ಬನ್ರಿ, ಚೆನ್ನಾಗಿದ್ರೆ ಕಲೆಕ್ಷನ್ಸು. ಯಾವ ಅಂಗಡಿ ಅಂತ ತೋರಿಸ್ತೀನಿ. ಅಂಗಡಿ ಎಲ್ಲ ಇದು ಮನೆ. ನಿಧಾನಕ್ಕೆ ಬನ್ನಿರಿ. ಓಹೋ, ಏನಿದು? ಹೆಂಗಿದೆ ಇದುವೇ ಕಲೆಕ್ಷನ್ಸ್? ಸರಿಯಾ? ಇದು ಚೆನ್ನಾಗಿದೆ, ಅದೂ ಚೆನ್ನಾಗಿದೆ. ಬಟ್ ಈ ಕಾಂಬಿನೇಷನ್ಸ್ ಎಲ್ಲ ಇದೆ ಆಲ್ರೆಡಿ ನಮ್ಮ ಹತ್ರ.
ಬ್ರೈಡಲ್ ರಿಸೆಪ್ಷನ್ ಚೆನ್ನಾಗಿರ್ತವೆ ಇವೆಲ್ಲ. ಸಕ್ಕತ್ತಾಗಿದೆ ಇದೆ. ನೀನು ಸುದರ್ಶನ್ಗೆಲ್ಲ ಹೋಗ್ಬಿಡು, ಆಗ್ತಾನೆ ಇವತ್ತು. ಫ್ರೆಂಡ್ಸ್, ನಾವು ಫಸ್ಟು ಶಾಪ್ಗೆ ಹೋಗಿದ್ದೆ, ರವಿಚಂದ್ರನ್ ಹ್ಯಾಂಡ್ಲೂಮ್ಸ್ ಅಂತ. ಇದು ಶಾಪ್ ಅಲ್ಲ, ಮನೆಯಲ್ಲೇ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಕಲೆಕ್ಷನ್ಸ್ ಮಾತ್ರ. ಬ್ರೈಡಲ್ ವೇರ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ನಾವಿವಾಗ ಬ್ರೈಡಲ್ಗೆಲ್ಲ ತೊಗೊಳ್ಬೇಕು ಅಂತ ಬಂದಿಲ್ಲ. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡೋ ಥರ ಬಂದಿದ್ದೀವಿ. ತಿರ್ಗಾ ಬ್ರೈಡಲ್ಗೆ ಸಪ್ರೇಟ್ ಆಗಿ ಅನ್ಕೊಂಡು. ಸೊ ನಾರ್ಮಲ್ದು ಆಲ್ರೆಡಿ ನನ್ನ ಸರಿ, ಬೇರೆ ಎಲ್ಲಾದರೂ ನೋಡೋಣ ಅಂದ್ಬಿಟ್ಟು ಆ ಕೆಳಗಡೆಗೆ ಬಂದ್ವಿ. ಅಲ್ಲಿ ಎದುರುಗಡೆನೇ ಒಬ್ರು ನಮ್ಮ ಹತ್ರ ಸೆಮಿ ಸಿಲ್ಕ್ ಇದೆ, ಒಂದ್ಸಲಿ ನೋಡಿ ಬನ್ನಿ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಅಂತ ಅಂದರು. ಸರಿ, ಓಕೆ, ಒಂದ್ಸಲಿ ನೋಡೋಣ, ಅಷ್ಟೊಂದು ಕೇಳ್ತಾ ಇದ್ದಾರಲ್ವ ಅಂದ್ಬಿಟ್ಟು ಹೋದ್ವಿ. ಚೆನ್ನಾಗಿತ್ತು ಸೆಮಿ ಸಿಲ್ಕ್. ಸೊ ಇದೇ ಸ್ಯಾರೀಸು ನೀವು ಚಿಕ್ಕಪೇಟೆಗೆ ಹೋದರೆ 5,000 5,500 ಮಿನಿಮಮ್. ಬಿಕಾಸ್ ಚಿಕ್ಕಪೇಟೆಯಲ್ಲಿ ಎಲ್ಲ ಶಾಪ್ಸಲ್ಲೂ ನಾನು ವೀಡಿಯೋಸ್ ನೋಡಿದ್ದೀನಿ ಕೂಡ. ಬಟ್ ಸೆಮಿ ಸಿಲ್ಕು ಇಲ್ಲಿ ನನಗೆ ಸಿಲ್ಕ್ಗಿಂತ ಸೆಮಿ ಸಿಲ್ಕು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಯಾಕಂದರೆ ನಮ್ಮದು ದೊಡ್ಡಬಳ್ಳಾಪುರದಲ್ಲೂ ತುಂಬಾ ಲೂಮ್ಸ್ ಇದೆ, ಅಂದರೆ ವೀವರ್ಸ್ ಇದ್ದಾರೆ. ಅಲ್ಲೂ ಕೂಡ ಮಿನಿಮಮ್ ನಿಮಗೆ 2,500 ರೂಪಾಯಿಗಿಂತ ಕಮ್ಮಿ ಸಿಗೋಲ್ಲ. ಅಂದರೆ ಈ ಥರದ್ದು ಟಿಶ್ಯೂ, ಮೀನಾಕರಿ ಟಿಶ್ಯೂ ಅಂತಾರಲ್ವ, ಅದು ಮಿನಿಮಮ್ ನಿಮಗೆ 2,500 ರೂಪಾಯಿ ಮೇಲೇ. ಬಟ್ ಇವ್ರ ಹತ್ರ ನಮಗೆ ಕಮ್ಮಿ ಬಜೆಟಲ್ಲೇ ಸಿಕ್ತು. 1,800 ರುಪೀಸ್ಗೆ ಒಂದು ಸ್ಯಾರಿ. ಬಾರ್ಗೇನ್ ಮಾಡೋದು ಗೊತ್ತಿರಬೇಕು ಫ್ರೆಂಡ್ಸ್ ಈ ಕಡೆ ಎಲ್ಲ ಬಂದಾಗ. ಸೊ ಅವ್ರ ಹತ್ರ ಚೆನ್ನಾಗಿ ಬಾರ್ಗೇನ್ ಮಾಡಿದೆ ನಾನು. ಸೊ ಅವ್ರು ಹೇಳಿದ್ದು 3,000 ರುಪೀಸ್, 1,800 ರುಪೀಸ್ ಕೊಟ್ಟು 2 ಸ್ಯಾರಿನ ಪಿಕ್ ಮಾಡಿದ್ವಿ. ಅದಾದಮೇಲೆ ಅವರು ನಮ್ಮ ಅಣ್ಣವ್ರದ್ದೇ ಪ್ಯೂರ್ ಸಿಲ್ಕ್ ಅಂಗಡಿ ಇದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲಿ ಕರ್ಕೊಂಡು ಹೋದರು. ಸೊ ಅಲ್ಲಿ ತುಂಬ ಜನ ಈ ಮಿಡಲ್ ಮ್ಯಾನ್ಸ್ ಎಲ್ಲ ಇರ್ತಾರೆ, ಕಮಿಷನ್ಸ್ಗೆಲ್ಲ ವರ್ಕ್ ಮಾಡೋದು. ಸೊ ನೋಡ್ಕೊಂಡು ಹೋಗಿ, ಎಲ್ಲೇ ಆಗಲಿ, ಇಲ್ಲೇ ಅಲ್ಲ ಕಂಚಿಯಲ್ಲೂ ಅಷ್ಟೇ ಯಾಮಾರ್ಸವ್ರು ಇರ್ತಾರೆ. ನಾವು ಯಾವಾಗ ಯಾಮಾರ್ತಾ ಇರ್ತೀವಿ ಅಲ್ಲಿವರೆಗೂ ಯಾಮಾರ್ಸವ್ರು ಇದ್ದೇ ಇರ್ತಾರೆ. ಹುಷಾರಾಗಿ ನೋಡಿ. ಫಸ್ಟ್ ಆಫ್ ಆಲ್ ಇಂಥ ಪ್ಲೇಸಸ್ ನೀವು ಹೋಗ್ತಾ ಇದ್ದೀರಾ ಅಂದರೆ ಕಂಪ್ಲೀಟ್ ಸ್ಯಾರಿ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಸಿಲ್ಕಲ್ಲಿ ಎಷ್ಟು ವೆರೈಟೀಸ್ ಇದೆ, ಹ್ಯಾಂಡ್ಲೂಮಾ, ಮಿಷಿನ್ ಮೇಡ, ಆಮೇಲೆ ಝರಿ ಟು ಝರಿ ವೀವಿಂಗ ಏನು ಅಂತ ನೀವು ನೋಡಬೇಕು. ನನಗೆ ಸ್ಯಾರಿ ನೋಡಿದ ತಕ್ಷಣ ನಂಗೆ ಅರ್ಥ ಆಗಿಬಿಡುತ್ತೆ ಇದು ಹ್ಯಾಂಡ್ಲೂಮಾ ಅಥವಾ ಪವರ್ ಲೂಮಾ, ಝರಿ ಟು ಝರಿನಾ, ಇಂಟರ್ಲಾಕಿಂಗಾ, ಬ್ರಾಕೆಟಾ, ಲಕ್ಷ ಬುಟ್ಟಾಜಾ, ಆ ಥರದ್ದೆಲ್ಲ ತುಂಬಾ ಇದೆ ಆ ಥರ. ಸೊ ಸ್ವಲ್ಪ ತಿಳ್ಕೊಂಡು ಹೋದರೆ ಬೆಟರ್, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಇನ್ನು ರಾ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ನಮ್ಮ ಎದುವೀರೇನೋ ಕಟ್ಟೋನು. ಏನಮ್ಮ ಕಟ್ಟಿದ್ಯಾ ಬಂಗಾರಿ? ತೋರಿಸು, ನೀನು ಎಲ್ರಿಗೂ ಹೇಳು. ಏನದು? ಕಾಲಮು. ಸೂಪರ್, ಹೈಫೈ. ಯಾವ್ದು ಸೆಲೆಕ್ಟ್ ಮಾಡಿದೆ? ಭಾಗ್ಯ ಇಂದ್ರಪಿನ್ನಿ, ಸಾರಿ ಸಿಂಧು ಪಿನ್ನಿಗೆ ಯಾವ್ದು ಕೊಡಿಸ್ತಾ ಇದೆಯಾ? 3ಅಲ್ಲಿ ಯಾವುದಿರಲಿ? ಯಾವುದೋ? కంటెక్స్ ఇప్పుడు ట్రెండ్ అయిపోయింది మేడం. అదే స్లో అయింది, పార్టీలు అడగట్లేదు. ఇప్పుడు సహా కంటెక్స్ అది తీసుకుని దాంతో 3-4 ఉన్నాయి. బ్లూ బార్డర్ ఉంది. ముహూర్తం ఫుల్ గోల్డ్ ಎಷ್ಟು ಹೇಳಿದ್ದು? ಎಷ್ಟು? 12,000 ಸ್ಯಾರೀಸ್ ಏನೋ ತೋರಿಸ್ತವ್ರೆ ಫ್ರೆಂಡ್ಸ್, ನನಗೊಂದು ಸೆಟ್ ಆಗ್ತಾಯಿಲ್ಲ. ಸಿಂಧು ನಿಂಗೆ ಸೆಟ್ ಆಯ್ತಾನೆ? ಹಾಂ, ಅವಳಂತೂ ಅಯ್ಯೋ ಯಾಕೋ ಅಂತ ಹೇಳಿ ಕಂಚಿ ಅಂತವ್ರು. ಫ್ರೆಂಡ್ಸ್, ಒಂದು 3 to 4 ಶಾಪ್ಸ್ ನೋಡಿದ್ವಿ. ನನಗೆ ಯಾವುದು ಸೆಟ್ ಆಗೋ ಅಂಥ ಸ್ಯಾರೀಸ್ ಎಲ್ಲೂ ಸಿಗಲಿಲ್ಲ. ಅಂದರೆ ಆಲ್ರೆಡಿ ನನ್ನ ಹತ್ರ ಇರೋವಂಥ ಕಾಂಬಿನೇಷನ್ಸಲ್ಲೇ ಇದೆ, ಹೊಸ ಡಿಸೈನ್ಸ್ ಪ್ಯಾಟ್ರನ್ಸ್ ಯಾವುದೂ ಇಲ್ಲ ಅಂತ ಅನ್ನಿಸ್ತು ನನಗೆ. ಸರಿ, ಓಕೆ ಆಯಿತು, ರಿಟರ್ನ್ ಬಂದುಬಿಡೋಣ ಅಂತ ಅಂದ್ಕೊಳ್ಳೋವಾಗ ಆವಾಗ ಫ್ಲ್ಯಾಶ್ ಆಯಿತು. ಇಲ್ಲ ಸಿಂಧು, ನಾನು ನಿನಗೆ ಆವಾಗಲೇ ಹೇಳಿದ್ನಲ್ಲ ಮನೆಗೆ ಹೋಗೋಣ, ಅವರು ಮನೆಯಲ್ಲೇ ಹ್ಯಾಂಡ್ಲೂಮ್, ಅಂದರೆ ಜಾಸ್ತಿ ಕಲೆಕ್ಷನ್ಸ್ ಇರೋಲ್ಲ, ಒಂದು 20-30 ಸ್ಯಾರೀಸ್ ಅವ್ರು ನೇದಿರೋ ಅಂಥ ಸ್ಯಾರಿಗಳಿರುತ್ತೆ, ಅದ್ರಲ್ಲಿ ನೋಡೋಣ ಒಂದ್ಸಲಿ, ನಮ್ಗೆ ಇಷ್ಟ ಆದರೆ ತೊಗೊಳ್ಳೋಣ ಅಂದ್ಬಿಟ್ಟು ನಾವು ಬಂದ್ವಿ. ಸೊ ಇದು ಬಂದ್ಬಿಟ್ಟು ಧರ್ಮಾವರಂ ಸಿಲ್ಕ್ ಹೌಸ್ ಅಂದ್ಬಿಟ್ಟು ಇವರು ಮನೆಯಲ್ಲೇ ಮಾಡ್ತಾರೆ. ಸೊ ಚೆನ್ನಾಗಿತ್ತು ಕಲೆಕ್ಷನ್ಸ್ ಇವ್ರ ಹತ್ರ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದರೆ
ಕಂಚಿಗೆ ಹೋಗಿ ನೀವು. ಧರ್ಮಾವರಮಲ್ಲಿ ಏನು ಅಂದರೆ ಈ ಏನಂತಾರೆ ಟ್ರೆಡಿಷನ್ ಪ್ಯಾಟ್ರನ್ಸು ಆ ಥರದಕ್ಕೆ ಇಲ್ಲಿ ಬರ್ಬೋದು. ತುಂಬ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇಲ್ಲ ಅವೈಲಬಲ್ ಇಲ್ಲ ಫ್ರೆಂಡ್ಸ್. ಅಷ್ಟೊಂದು ಡಿಸೈನರ್ ಸ್ಯಾರೀಸ್ ಎಲ್ಲ ಇಲ್ಲ. ಓಕೆ, ನೀವು ಅಫೋರ್ಡಬಲ್ ಪ್ರೈಸಲ್ಲಿ ನೋಡಬೇಕು ಅಂದರೆ ಇಲ್ಲಿ ಬರ್ಬೋದು. ಬ್ರೈಡಲ್ ಸ್ಯಾರೀಸ್ಗೆ ಒಂದು ಎರಡು ನೀವು ನೋಡ್ಬೋದು. ಒಂದು ಮಣಿಕುಮಾರ್ ಹ್ಯಾಂಡ್ಲೂಮ್ಸ್ ಅಂತ, ಇನ್ನೊಂದು ರವಿಚಂದ್ರನ್ ಹ್ಯಾಂಡ್ಲೂಮ್ಸ್ ಅಂತ, ಇನ್ನೊಂದು SRS ಹ್ಯಾಂಡ್ಲೂಮ್ಸ್ ಅಂತ. ಅಲ್ಲೆಲ್ಲ ಬ್ರೈಡಲ್ಸ್ಗೆ ಸಖತ್ತಾಗಿದೆ. ರಿಸೆಪ್ಷನ್ಸ್ಗೆಲ್ಲ ಅಲ್ಲಿ ಹೋಗ್ಬೋದು. ನಾವು ಜೊತೆಗೆ ಅಂದರೆ ಸೆಮಿ ಬ್ರೈಡ್ಸ್ ಆದರೆ ಆ ಥರ ಬ್ರೈಡ್ಸ್ಗೆಲ್ಲ ಬೇಕು ಅಂದರೆ ಆ ಥರ ಡಿಸೈನ್ಸ್ ಎಲ್ಲ ಯಾವುದೂ ಇಲ್ಲ ಅಂತ ನನಗನ್ನಿಸ್ತು. ಅದು ಮುಗಿಸ್ಕೊಂಡು ನಾವು ಇಲ್ಲಿ ಬಂದ್ವಲ್ಲ, ಇವ್ರು ಧರ್ಮಾವರಮಲ್ಲಿ ನಿಮಗೆ ಚೆನ್ನಾಗಿದೆ ಕಲೆಕ್ಷನ್ಸು. ಸೊ ಇಲ್ಲಾಂದರೆ ಸ್ವಲ್ಪನೇ ಕಲೆಕ್ಷನ್ಸ್ ಇರುತ್ತೆ, ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಬನ್ನಿ, ಇವ್ರ ಹತ್ರ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ಕೂಡ ನಾನು ಶೇರ್ ಮಾಡ್ತೀನಿ. ಇವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ, ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ನೋಡೋಣ ಯಾವ್ದಾವ್ದು ಸೆಲೆಕ್ಟ್ ಮಾಡಿದ್ವಿ, ಯಾವ್ದು ತೊಗೊಂಡ್ವಿ ಇಲ್ಲ ಅನ್ನೋದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಮನೆಯಲ್ಲೇ ಮಗ್ಗ ಮಾಡ್ತಾ ಇದ್ದಾರೆ. ಪವರ್ ಲೂಮ್ ಅಲ್ಲ, ಇದು ಪ್ಯೂರ್ ಹ್ಯಾಂಡ್ಲೂಮ್. ಸೊ ಒಂದು ಸ್ಯಾರಿ ಮಿನಿಮಮ್ ಅಂದರೆ ಸ್ಟಾರ್ಟಿಂಗ್ ರೇಂಜ್ ಶುರು ಆಗುತ್ತಲ್ವಾ, ಅದು ಪ್ರಿಪೇರ್ ಮಾಡೋಕ್ಕೆ ಅವ್ರು 3 days ಬೇಕು. ಡಿಸೈನ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಕೊಟ್ಟಿರ್ತೀನಿ. ಧರ್ಮಾವರಮಲ್ಲಿ ಬಂದರೆ ವಿಸಿಟ್ ಮಾಡಿ ನೋಡಿ. ಇದು ಸೈಡ್ ಇರ್ತೀರಣ್ಣ, ಆಮೇಲೆ ಲಾಸ್ಟ್ ಇರ್ತೀನಿ. ಗ್ರ್ಯಾಂಡ್ ಇರ್ಬೋದು. మనకు పట్టుతోనే టిష్యూ లేకుండా బోర్డరు బూటీ ఎంత సార్? 13,800. మనకు డబుల్ పోగ్ అంటే 10,300 పోగులు వస్తాయి అందులో. క్లాత్ అనేది అలా ఉంటుంది. బాగుంది. డార్క్ కలర్ ఉంటే బాగుంటుంది. అది క్రీమ్ కలర్ టిష్యూ పైన క్రీమ్ వేస్తే అలా వచ్చింది. ಇವ್ರ ಹತ್ರ ಸ್ಟಾರ್ಟಿಂಗ್ ಫ್ರಮ್ 4,000 ರುಪೀಸಿಂದ ಇದೆ. ವಿತೌಟ್ ಬಾರ್ಡರ್ ಎಲ್ಲ ಇರುತ್ತಲ್ವ, ಆ ಥರದ್ದು 4,000. ಪ್ಯೂರ್ ಹ್ಯಾಂಡ್ಲೂಮ್ ಇವ್ರದ್ದು, ಪ್ಯೂರ್ ಸಿಲ್ಕು, ಪ್ಯೂರ್ ಹ್ಯಾಂಡ್ಲೂಮು. ಇವ್ರ ಹತ್ರ ನೇಕಾರರು ಅಂದ್ಬಿಟ್ಟು ಗೌರ್ನಮೆಂಟ್ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಸೊ ಅದೆಲ್ಲ ತೋರಿಸಿದ್ರು ಇವರು. ಆಮೇಲೆ ನಾನು ಹೇಳಿದೆ ಈ ಥರ ಬ್ಯಾಂಗ್ಳೂರಿಂದ ನೋಡ್ಕೊಂಡೆಲ್ಲ ಬಂದಿರೋದು ಅಂತ. ಅವ್ರು ಹೇಳ್ತಾಯಿದ್ರು, ನಿಮ್ಮ ಹಸ್ಬೆಂಡ್ ಎಷ್ಟು ಒಳ್ಳೆಯವರು ಮೇಡಮ್, ಈ ಕಾಲದಲ್ಲಿ ಯಾರು ಹಿಂಗೆ ಕರ್ಕೊಂಬರ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ಅವ್ರ ಕಡೆ ಆಂಧ್ರಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಮನೆಯಲ್ಲಿ ಗಂಡು ಮಕ್ಕಳೇ ಬಂದು ಸೆಲೆಕ್ಟ್ ಮಾಡಿ ತೊಗೊಂಡೋಗಿ ಹೆಣ್ಮಕ್ಳು ಕೊಡೋದಂತೆ. ಈ ಥರ ಹೆಣ್ಮಕ್ಳೆಲ್ಲ ಬರಲ್ಲ ಸೆಲೆಕ್ಷನ್ಸ್ಗೆ ಅಂತೆಲ್ಲ ಹೇಳ್ತಾಯಿದ್ರು. ಒಂಥರ ಖುಷಿಯಾಗುತ್ತೆ. ನಾನು ತುಂಬ ಬ್ಲೆಸ್ಡ್ ಅಂತ ಅನಿಸುತ್ತೆ. ಪ್ರತಿಯೊಬ್ರಿಗೂ ಈ ಥರ ಸಪೋರ್ಟಿವ್ ಹಸ್ಬೆಂಡ್ ಸಿಗಬೇಕು. ಎಲ್ರಿಗೂ ನಾನು ಅದನ್ನೇ ವಿಶ್ ಮಾಡ್ತೀನಿ. ಒಂದು ಮಾತು ಅಷ್ಟೇ ಹೇಳಿದ್ದು ನಾನು,
ಅಮ್ಮ ಸ್ಯಾರಿ ತೊಗೊಳ್ಬೇಕು ಹೋಗೋಣವಾ ಅಂತ. ಸರಿ ಅಂತ ಕರ್ಕೊಂಡೋದ್ರು. ಇಲ್ಲಿಗೆ ಅಲ್ಲ ಫ್ರೆಂಡ್ಸ್, ನಾನು ಮದುವೆ ಆಗಿ ಹೊಸದ್ರಲ್ಲಿ ನಾನು ಪಾರ್ಲರ್ಗೆ ಹೋಗಬೇಕು ಅಂದರೆ ಕೋರಮಂಗ್ಲಕ್ಕೆ ಹೋಗ್ತಾಯಿದ್ದೆ ಆಯಿತಾ. ನಾನು ಹೋಗಿ ಸಲೂನಲ್ಲಿ 2.5 hour 3 hours ಅವ್ರು ಆಚೆನೇ ನಿಂತಿರ್ತಾಯಿದ್ರು ಗಾಡಿ ಮೇಲೆ. ಸೊ ಅದೆಲ್ಲ ರೀಕಾಲ್ ಆಗ್ತಿತ್ತು. ಅದನ್ನೆಲ್ಲ ನಮ್ಮ ಮಮ್ಮಿಗೆ ಹೇಳ್ಕೊಂಡು ಮಾತಾಡಿಕೊಂಡು ರಿಟರ್ನ್ ಹೊರಟ್ವಿ. ಸೊ ನನಗೆ ಅಷ್ಟು ಕಲೆಕ್ಷನ್ಸ್ ಸಿಗಲಿಲ್ಲ. ಇವ್ರ ಹತ್ರ ಒಂದು ಸ್ಯಾರಿ ಮಾತ್ರ ನಾನು ಪಿಕ್ ಮಾಡಿದೆ. ಯಾವ್ದು ಪಿಕ್ ಮಾಡಿರ್ಬೋದು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ ಫ್ರೆಂಡ್ಸ್. ನಾನು ನಿಮ್ಗೆ ಹೇಳಿದ್ನಲ್ಲ, ಇವ್ರ ಹತ್ರ ಸ್ಟಾರ್ಟಿಂಗ್ ಬಜೆಟು ಸೊ ಪ್ಯೂರ್ ಹ್ಯಾಂಡ್ಲೂಮು, ಪ್ಯೂರ್ ಸಿಲ್ಕು ವಿತೌಟ್ ಬಾರ್ಡರ್ ಅಂದರೆ ಸ್ಟಾರ್ಟಿಂಗ್ ಬಜೆಟೇ 4000 rupees ಇರುತ್ತೆ. ಸೊ ಅದೇ ನೀವು ಬ್ಯಾಂಗ್ಳೂರಲ್ಲಿ ತೊಗೊಳ್ಬೇಕು ಅಂದರೆ ಅಬೌವ್ 10,000 rupees ಇರುತ್ತೆ. ಪ್ಯೂರ್ ಹ್ಯಾಂಡ್ಲೂಮೇ ಅಬೌವ್ 10,000 rupees, ಅದು ವಿತೌಟ್ ಬಾರ್ಡರು ಅಥವಾ 1/2 inch ಬಾರ್ಡರು ಈ ಥರ ಇರುತ್ತೆ. ಇವ್ರ ಹತ್ರ ಯಾಕೆ ಇಷ್ಟು ಕಮ್ಮಿ ಅಂದರೆ ಇವರು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಅಂದರೆ ಡೈರೆಕ್ಟ್ ವ್ಯೂವರ್ ಆಗಿರ್ತಾರೆ. ಮತ್ತು ಇವ್ರು ಏನಂದರೆ ಶಾಪ್ಸ್ ಇರಲ್ಲ, ಅದ್ರ ರೆಂಟ್ಸ್ ಇರಲ್ಲ, ಲೇಬರ್ಸ್ ಇರಲ್ಲ, ಅದೆಲ್ಲ ಕಾಸ್ಟ್ ಕಟ್ ಡೌನ್ ಮಾಡಿ ಅವರ ಪ್ರಾಫಿಟ್ ಏನಿರುತ್ತೆ ಜಸ್ಟ್ ಒಂದು ಸ್ಯಾರಿ ಮೇಲೆ ಒಂದು 2,000 rupees ಪ್ರಾಫಿಟ್ ಇಟ್ಕೊಳ್ತಾರಂತೆ ಅಷ್ಟೇ. ಸೊ ಅವರು ಎಷ್ಟು ದಿವಸ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಒಂದು 2,000 rupees ಪ್ರಾಫಿಟ್ ಇಟ್ಕೊಂಡು ಮೆಟೀರಿಯಲ್ ಕಾಸ್ಟ್ ಇಟ್ಕೊಂಡು ಕೊಡ್ತಾರಂತೆ. ಸೊ ಇದು ನಾನು ತಿಳ್ಕೊಂಡಿದ್ದು. ಸೊ ನೀವೇನಾದರೂ ಸ್ಯಾರಿ ರೀಲ್ ಸೇಲ್ಸ್ ಆ ಥರದ್ದೆಲ್ಲ ಮಾಡೋಂಗಿದ್ರೆ ಧರ್ಮಾವರಂಗೆ ಹೋಗ್ಬೋದು. ಸೆಮಿ ಸಿಲ್ಕ್ಸ್ ಅಂತೂ ಸಿಕ್ಕಾಪಟ್ಟೆ ಚೀಪರ್ ಪ್ರೈಸಲ್ಲಿ ಸಿಗುತ್ತೆ. ಪ್ಯೂರ್ ಸಿಲ್ಕು ಕೂಡ ಸಿಗುತ್ತೆ, ಬಟ್ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ ಸಿಗೋದಿಲ್ಲ. ನೀವು ಒಂದು 2-3 days ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ನಿಮ್ಗೆ ಸಿಗ್ಬೋದು ಅಂತ ನಾನು ಹೇಳ್ತೀನಿ ಹುಡ್ಕೊಂಡ್ರೆ. ಸೊ ನಮಗೆ ಒಂದೇ ದಿವಸ ನಾವು ಪ್ಲ್ಯಾನ್ ಮಾಡಿದ್ದು, ಹಾಗಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ನಾನು ಒಂದು ಸ್ಯಾರಿ ತೊಗೊಂಡು ಬಂದಿದ್ದೀನಿ. ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ತೋರಿಸಿ. ಸೊ ನಾನು ನೆಕ್ಸ್ಟ್ ವೀಡಿಯೋಲಿ ನಾನು ಯಾವ್ದು ತೊಗೊಂಡೆ, ಯಾಕೆ ಅದನ್ನು ತೊಗೊಂಡೆ ಅಂತೆಲ್ಲ ನಾನು ಡೀಟೇಲ್ಸಾಗಿ ಹೇಳ್ತೀನಿ. ಆಮೇಲೆ ಇವ್ರು ನನಗೆ ಹೇಳಿದ್ದೇನೆಂದರೆ ಧರ್ಮಾವರಂ ಪಕ್ಕದಲ್ಲೇ ಅಂದರೆ ಬ್ಯಾಂಗ್ಳೂರು ಹೈವೇ ಪಕ್ಕದಲ್ಲೇ ಸೋಮಾಂದೆ ಪಲ್ಲಿ ಅಂತ ಇದೆಯಂತೆ. ನಾನು ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ, ಸೋಮಾಂದೆ ಪಲ್ಲಿ ಅಂತ. ಅಲ್ಲಿ ಎಲ್ಲ ವ್ಯೂವರ್ಸ್ ಇರ್ತಾರಂತೆ. ಅಲ್ಲಿ ವ್ಯೂ ಮಾಡ್ಕೊಂಡು ಬಂದು ಧರ್ಮಾವರಂ ಸಿಟಿ ಒಳಗಡೆ ಕೊಡ್ತಾರಂತೆ. ಸೊ ಆದರೆ ನಿಮ್ಗೆ ಟೈಮ್ ಆದರೆ ಅಲ್ಲಿ ಹೋಗಿ ಮೇಡಮ್ ಸಿಗ್ಬೋದು ನಿಮಗೆ ಚೆನ್ನಾಗಿರೋದು ಅಂತ ಹೇಳಿದ್ರು ಅವರು. ಬಟ್ ನಮಗೆ ಟೈಮ್ ಇರಲಿಲ್ಲ, ಪೇಷನ್ಸ್ ಇರಲಿಲ್ಲ. ದಟ್ಸ್ ಓಕೆ, ನೆಕ್ಸ್ಟ್ ಯಾವಾಗಾದರೂ ಬರೋಣ ಅಂದ್ಬಿಟ್ಟು ನಾವು ರಿಟರ್ನ್ ಹೊರಟ್ವಿ. ಇವಾಗ ಊಟಕ್ಕೆ ಬಂದ್ವಿ. ಸಿಂಧು ಬರೋ ಇಲ್ಲೋ ನಿಮಿಷ, ಅವಳಿಗೆ ಬಟ್ಟು ಉದ್ರೋಗ್ಬಿಟ್ಟಿದೆ, ಅದಕ್ಕೆ ಅವಳು ಹಿಂದೆ ಮುಂದೆ ನೋಡ್ತಾಳೆ. ಬಾರೆ ಒಂದು ನಿಮಿಷ, ಏನಾಗಲ್ಲ ಬಾರೆ. ನಿನ್ನ ಮದುವೆಗೆ ಇವಾಗ ಕಂಚಿಗೆ ಹೋಗೋಣ, ಇಲ್ಲೇ ಬರೋಣ, ಧರ್ಮಾವರಂಗೆ ಬರೋಣ. ಹೇಳೆ ಅವಳು ತಿರ್ಕೊಂಡು ಹೊಟ್ಟೋಗ್ತಾ ಅವಳೆ. ಫ್ರೆಂಡ್ಸ್ ಗೋಪಿಸಾಗಿ ಬಂದ್ವಿ. ಊಟ ಏನೂ ಇರಲಿಲ್ಲ. ಹಾಂ ತೊಗೊಳಪ್ಪ, ಪಿಜ್ಜಾ ಆರ್ಡರ್ ಮಾಡಿ ಕೂತ್ಕೋಬೋದು. ಫ್ರೆಂಡ್ಸ್ ದೊಡ್ಡಬಳ್ಳಾಪುರ ರೀಚ್ ಆಗೋಷ್ಟರಲ್ಲೇ 8:30 ಆಗಿತ್ತು. ಮಮ್ಮಿ ಮನೆ ಹತ್ರ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರು ಕಡೆ ರಿಟರ್ನ್ ಹೊರಟ್ವಿ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.